ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಮಧ್ಯಾಹ್ನ 12ಕ್ಕೆ ಸಿಪಿಇಡಿ ಮೈದಾನದಲ್ಲಿ ನಡೆಯಲಿದ್ದು, ಸಮಾವೇಶಕ್ಕೂ ಮುನ್ನ ಸುವರ್ಣ ವಿಧಾನಸೌಧದಲ್ಲಿ ಬೆಳಗ್ಗೆ 10:30ಕ್ಕೆ ಮಹಾತ್ಮ ಗಾಂಧೀಜಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜರುಗಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಸೇರಿ ಪಕ್ಷಾತೀತವಾಗಿ ಬಿಜೆಪಿ ಶಾಸಕರು, ಸಂಸದರಿಗೆ ಆಹ್ವಾನವನ್ನು ನೀಡಲಾಗಿದೆ. ಆ ಬಳಿಕ ಬಹಿರಂಗ ಸಮಾವೇಶ ನಡೆಯಲಿದ್ದು, 2 ಲಕ್ಷ ಜನರನ್ನು ಸೇರಿಸುವುದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ನಡೆಸಿದೆ. ಕೇಂದ್ರಕ್ಕೂ ರಾಜ್ಯಕ್ಕೂ ಎಣ್ಣೆ ಸೀಗೆಕಾಯಿ ಎಂಬಂತೆ ವಾಕ್ ಸಮರಗಳು ನಡೀತಾನೆ ಇದ್ದಾವೆ. ಇದೀಗ ಕೇಂದ್ರದ ಸಂಸದರಿಗೂ ರಾಜ್ಯದ ಶಾಸಕರಿಗೂ ಸರಿ ಹೊಂತಾನೇ ಇಲ್ಲ ಎಂಬುದು ದಿಶಾ ಸಭೆಗೆ ಮಾತ್ರವಲ್ಲ, ಸರ್ಕಾರಿ ಕಾರ್ಯಕ್ರಮಗಳಿಗೂ ಅನ್ವಯಿಸುತ್ತಿದೆ. ಈಗಾಗಲೇ 2 ಬಾರಿ ನಡೆದಿರುವಂತಹ ದಿಶಾ ಸಭೆಗಳಲ್ಲಿ ಶಾಸಕರು ಗೈರಾಗಿದ್ದರು. ಆದರೆ ಶಾಸಕರು, ಸಂಸದರು ಭಾಗವಹಿಸಬೇಕಾಗಿದ್ದ ಸರ್ಕಾರಿ ಕಾರ್ಯಕ್ರಮಗಳಲ್ಲಿಯೂ ಇದೇ ಕಥೆ ಮುಂದುವರೆದಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕಾಸು ಕೊಟ್ಟರೆ ಸಕಲ ಸೌಕರ್ಯ ಎಂಬ ಅಪಖ್ಯಾತಿ ತೊಡೆದು ಹಾಕಿ ಸುಧಾರಣೆ ಹೆಚ್ಚಿಸುವುದಕ್ಕೆ ಕಾರಾಗೃಹ ಇಲಾಖೆಯ ಜೈಲು ವಿಭಜನೆ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ಪರಿಣಾಮ ರಾಜ್ಯದ ಅತಿ ದೊಡ್ಡ ಜೈಲಾಗಿರುವಂತಹ ಪರಪ್ಪನ ಅಗ್ರಹಾರ ಜೈಲು ಕೆಲವೇ ದಿನಗಳಲ್ಲಿ 3 ಭಾಗಗಳಾಗಲಿವೆ. ಕಳೆದ ವರ್ಷ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಇದೇ ಜೈಲಿನಲ್ಲಿದ್ದಾಗ ಅವರಿಗೆ ರಾಜಾತಿಥ್ಯ ನೀಡಿರುವ ಆರೋಪಕ್ಕೆ ಇಲ್ಲಿನ ಕೆಲವು ಅಧಿಕಾರಿಗಳು ಗುರಿಯಾಗಿದ್ದರು. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈಗಾಗಲೇ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಜಾಗತಿಕ ನಾಯಕರು ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೂಡ ಟ್ರಂಪ್ ಅವರಿಗೆ ಶುಭಾಶಯ ಸಂದೇಶ ರವಾನಿಸಿದ್ದು, ಉಕ್ರೇನ್ ಯುದ್ಧವೂ ಸೇರಿದಂತೆ ಹಲವು ಜಾಗತಿಕ ವಿದ್ಯಮಾನಗಳ ಕುರಿತು ಅಮೆರಿಕದ ನೂತನ ಅಧ್ಯಕ್ಷರೊಂದಿಗೆ ಮಾತುಕತೆಗೆ ಎದುರು ನೋಡ್ತಾ ಇರುವುದಾಗಿ ಹೇಳಿದ್ದಾರೆ.